ಆರೋಪಗಳೇನು ಹೊರಗಡೆ ಕಾಂಗ್ರೆಸ್ನ ನಾಯಕರು ಮಾಡ್ತಿದ್ರು, ಅದಕ್ಕೆ ಪೂರಕವಾಗಿ ರಾಜ್ಯಪಾಲರು ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಿ ಆರ್ಗ್ಯೂ ಮಾಡ್ದಂಗಾಯ್ತು. ನೋಡಿ, ದ ಹೋಲ್ ಥಿಂಗ್ ಈಸ್ ಅನ್ ಅಟೆಂಪ್ಟ್ ಟು ಡಿಫ್ಲೆಕ್ಟ್ ಆ್ಯಂಡ್ ಇದು ಕನ್ಫ್ಯೂಸ್ ಮಾಡೋಕ್ಕೆ. ಇಲ್ಲಿ ಎರಡು ವಿಷಯಗಳಿದೆ. ಒಂದು, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ, ಅವರು ಇಂಥ ಒಂದು ಕಾರ್ಯದಲ್ಲಿ ಅವರು ಎಸಗಿದಾರೋ ಇಲ್ವೋ ಅನ್ನೋದು, ದಟ್ ಈಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಆಸ್ಪೆಕ್ಟ್, ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಿರೋದ್ರ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಅವರು ಏನು ನಮ್ಮ ಸಮೀವುಲ್ಲಾ ಸರ್ ಹೇಳಿದ್ರಲ್ಲ, ನ್ಯಾಚುರಲ್ ಜಸ್ಟಿಸ್ ಮತ್ತು ಪ್ರಾಪರ್ ಪ್ರೊಸೀಜರ್ ಅಪ್ಲೈ ಮಾಡ್ತಾರೆ. ನಾವು ಮೊದಲಿಂದಲೇ, ಬಿಫೋರ್ ಇವನ್ ದಿ ಗವರ್ನರ್ ಸ್ಯಾಂಕ್ಷನ್ ಹ್ಯಾಡ್ ಕಮ್ ಥ್ರೂ ಓವರ್ ದೇರ್, ವಿ ಹ್ಯಾವ್ ಬಿನ್ ಮೇಂಟೈನಿಂಗ್ ದಟ್ ನಿಮ್ಮ ಮೇಲೆ ಆಪಾದನೆ ಬಂದಿರುವಾಗ ನೀವು ಯಾಕೆ ಹೆದರ್ತಾ ಇದ್ದೀರಿ? ನೀವು ಸೋ ಮೆನಿ ಚೀಫ್ ಮಿನಿಸ್ಟರ್ಸ್ ಮೇಲೆ ಆಪಾದನೆ ಬಂದಿತ್ತು. ದೇ ಹ್ಯಾವ್ ಅಂಡರ್ಗಾನ್ ಇನ್ವೆಸ್ಟಿಗೇಷನ್. ನಾನು ಏನು ಮಾಡೇ ಇಲ್ಲ, ನಾನು ತಪ್ಪೇ ಮಾಡಿಲ್ಲ. ಮತ್ತು ಭಾಳಷ್ಟು ಪ್ರಭಾವಿ ಗುಂಪುಗಳನ್ನು ಮುಂದೆ ಇಟ್ಟು ಜನರಿಗೆ ನೀವು ಮಿಸ್ಲೀಡ್ ಮಾಡ್ತಾ ಇದ್ದೀರಾ. ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಪಾಪ ಆ ಸಮಯದಲ್ಲಿ ಸರ್ಕಾರ ಇರುವಾಗ ಅವರು ಒಳಗಾಗಿ, ಅವ್ರ ಮುಜುಗರಕ್ಕೆ ಒಳಗಾಗಿ ಅವ್ರ ಪರವಾಗಿ ಹೇಳ್ತಾ ಇದ್ದಾರೆ. ಯು ಡೋಂಟ್ ವಾಂಟ್ ಟು ಅಕ್ನಾಲೇಜ್ ನೀವು ಅಷ್ಟು ಏನು ತಪ್ಪೇ ಮಾಡಿಲ್ಲ ಅಂದರೆ ಈ ಸಬ್ಜೆಕ್ಟ್ ಜಯಲಲಿತಾ ಹ್ಯಾಸ್ ಬಿನ್ ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್, ಮತ್ತು ಲಾಲೂ ಪ್ರಸಾದ್ ಯಾದವ್ ಇರಲಿ ಅಥವಾ ಅರವಿಂದ್ ಕೇಜ್ರಿವಾಲ್ ಇರಲಿ, ಮತ್ತು ಯಾವುದೇ ಕಾಂಗ್ರೆಸ್ AR ಅಂತುಲೇ ಇರಲಿ, ಸೋ ಮೆನಿ ಚೀಫ್ ಮಿನಿಸ್ಟರ್ಸ್ ಮಾಡಿರ್ಕೊಂಡು ಅಧಿಕಾರಿಗಳು ಹೋಗಿದೆ. ನಾನು ಇನ್ವೆಸ್ಟಿಗೇಷನ್ಗೂ ಒಳಗಾಗಲ್ಲ. ನಾನು ಇದೆಲ್ಲ ಕ್ವಶನ್ ಮಾಡ್ತೀನಿ. ನಿಮ್ಮ ಪ್ರೊಸೀಜರ್ ಸರಿ ಇಲ್ಲ, ನಿಮ್ಮ ನ್ಯಾಚುರಲ್ ಜಸ್ಟಿಸ್ ಮಾಡಿಲ್ಲ. ದೋಸ್ ಆರ್ ಆಲ್ ಸೆಕೆಂಡ್ರಿ ಥಿಂಗ್ಸ್. ಪ್ರೈಮರಿ ಏನು ನೀವು ಫಸ್ಟ್ ಹೇಳಿದ್ರಲ್ಲ, 136 ಸೀಟ್ ಕೊಟ್ಟು ಗೌರವ ಸ್ಥಾನಕ್ಕೆ ಕೊಟ್ಟಿರಂದ್ರಲ್ಲ, ಸೊ ಡು ಯು ನಾಟ್ ಹ್ಯಾವ್ ಎ ರೆಸ್ಪಾನ್ಸಿಬಿಲಿಟಿ? ಡು ನಾಟ್ ಹ್ಯಾವ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ? ನಾವು ಇವತ್ತು ಕೂತ್ಕೊಂಡು ಸೈಡಲ್ಲಿರೋ ಪೆರಿಫರಿ ಇಶ್ಯೂಸ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಪ್ರಾಪರ್ ಪ್ರೊಸೀಜರ್ ಅಪ್ಲೈ ಆಗಿದೆ. ಅಭಿಷೇಕ್ ಮನು ಸಿಂಘಿ ಈಸ್ ಅ ವೆರಿ ಫೇಮಸ್ ಲಾಯರ್. ಯು ಪೇ ಹಿಮ್ crores of rupees. ಅವ್ರು ಬೇಕಾದ್ರೆ ನಮ್ಮ ಪರವಾಗಿ ಬಂದು ಆರ್ಗ್ಯೂ ಮಾಡ್ತಾರೆ. ವಿಲ್ ಕಮ್ ಅಂಡ್ ಆರ್ಗ್ಯೂ ಆನ್ ಅವರ್ ಬಿಹಾಫ್. ಯು ಹ್ಯಾವ್ ಪೇಡ್, ಹಿ ಹ್ಯಾಸ್ ಕಮ್ ಅಂಡ್ ಆರ್ಗ್ಯೂಯಿಂಗ್ ಆನ್ ಯುವರ್ ಬಿಹಾಫ್. ನಿಮ್ಗೆ ಪವಿತ್ರವಾದ ಸ್ಥಾನ ಕೊಟ್ಟು ಗವರ್ನೆನ್ಸ್ಗೆ ಅವಕಾಶ ಕೊಟ್ಟಿರುವಾಗ, ಡು ಯು ನಾಟ್ ಹ್ಯಾವ್ ಎ ಮಾರಲ್ ಅಥಾರಿಟಿ? ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಇವತ್ತು ಆ ವಿಚಾರ ಕೂಡ ಪ್ರಸ್ತಾಪ ಆಯ್ತು. ರಾಜಗೌಡ್ರು, ನಿಮ್ಮ ಸೀರೀಸ್ ಆಫ್ ಇಲ್ಲಿಗ್ಯಾಲಿಟೀಸ್, ಲೇಟೆಸ್ಟ್ ಅಂತೂ ನೀವು ವೈಟ್ನರ್ ತಗೊಂಡು ಏನೇನೋ ಮ್ಯಾನೇಜ್ ಮಾಡಿದಿರಿ. See, we should be talking about those things. Whether governor do idiya adidiya, these are all secondary things. Now ನೀವು ದೊಡ್ಡ ಪಾಪ ಹಗರಣ ಮಾಡಿಬಿಟ್ಟು ಗವರ್ನರ್ ನನಗೆ ಪ್ರಾಪರ್ ಪ್ರೊಸೀಜರ್ ಅಪ್ಲೈ ಮಾಡ್ತಾ ಇಲ್ಲ, ನಾನು ಗವರ್ನರ್ ನ್ಯಾಚುರಲ್ ಜಸ್ಟಿಸ್ ಕೊಟ್ಟ, ಮುಖ್ಯಮಂತ್ರಿಗಳ ಗಾದಿಯನ್ನ ಅಲುಗಾಡಿಸೋ ಮೂಲಕ ಆಯ್ತು ರಾಜಗೌಡ್ರೆ, ಮುಖ್ಯಮಂತ್ರಿಗಳ ಗಾದಿಯನ್ನ ಅಲುಗಾಡಿಸೋ ಮೂಲಕ ಜನರ ತೀರ್ಪನ್ನ ನೀವು ಧಿಕ್ಕರಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಅಂದ್ರೆ ಸರ್ಕಾರವನ್ನ ಕೆಡವೋ ಪ್ರಯತ್ನ ಮಾಡ್ತಿದ್ದೀರಿ. ಈ ಹಕ್ಕಿರೋದು ಕೇವಲ ಮತದಾರರಿಗೆ ಮಾತ್ರ, ಗವರ್ನರ್ಗೂ ಅಲ್ಲ ಅಥವಾ ದೂರುದಾರರಿಗೂ ಅಲ್ಲ. ಇದು ಒಂದು ಬಂತು ಅಂದ್ರೆ ಸರ್ಕಾರ ಕೆಡುವ ಪ್ರಯತ್ನಗಳು ವಿರೋಧ ಪಕ್ಷಗಳಿಂದ ಆಗ್ತಾ ಇದೆಯಾ? ಅಲ್ಲ, ಮೊದಲನೇ ವಾದನೆ ತಪ್ಪು. ಪಾಪ ಅವರು ಸೀನಿಯರ್ ಅಡ್ವೊಕೇಟ್ ಇದ್ದಾರೆ. ಸರ್ಕಾರ ಬೀಳ್ಸೋ ಪ್ರಯತ್ನ ಯಾರು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಬಂದಿದೆ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ, 136 ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಕಳೆದ ಸಾಕಷ್ಟು ಸರ್ಕಾರಗಳಲ್ಲಿ ಮುಖ್ಯಮಂತ್ರಿ ಬದಲಾಗಿರ್ತಾರೆ ವಿನಃ ಅವರು ಬಹುಶಃ ಮನು ಸಿಂಘವಿಯವರು ಯಾವ ರೀತಿ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಅವರು ಹೋದ್ರೆ ಇಡೀ ಕಾಂಗ್ರೆಸ್ಸೇ ಹೋಗ್ಬಿಡುತ್ತೆ ಅಂತ ಏನಾದ್ರು ಯೋಚನೆ ಮಾಡಿದಾರ ಅಂತ ನನಗೆಲ್ಲ ಒಂದು ಕಡೆ ಕಾಡ್ತಾ ಇದೆ. ಯೋಚನೆ ಮಾಡಬೇಕಾದ್ರೆ, ಈಗ ವಾದ ಮಾಡಬೇಕಾದ್ರೆ ವಾದ ಮಾಡ್ತೀವಿ ಅಂದಾಗ ಮಂಡುವಾದ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಲ್ಲಿ ಸರ್ಕಾರ ಬೀಳ್ಸಿ ಅಂತ ಯಾರನ್ನು ಹೇಳಿದಾರ? ಯಾರು ಹೇಳಿದ್ದಾರೆ? ತೋರಿಸ್ಲಿ ಅವರೇ. ಯಾರು ಸರ್ಕಾರ ಬೀಳಲಿ ಅಂತ ಯಾರು ಹೇಳಿಲ್ಲ. ನಾವು ಇವ್ರ ಗ್ಯಾರಂಟಿ ತಂದಾಗಿಂದನೂ ಅಷ್ಟೇ, ಸರ್ಕಾರ 5 ವರ್ಷ ಸುಭದ್ರವಾಗಿ ನಡೀಲಿ. ಕುಮಾರಸ್ವಾಮಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಮಾಡ್ತಾರೆ, ಏನೋ ಸರ್ಕಾರ ಬೀಳ್ಸೋ ಪ್ರಯತ್ನ. ಆಮೇಲೆ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿ ಅಂತ ಇದ್ದಾರೆ ಅಂತ. ಸತ್ಯವಾಗ್ಲೂ ನಾವು ರಾಜೀನಾಮೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಿಮಗ್ ನೈತಿಕತೆ ಇದೆಯಾ ಅಂತ ಕೇಳ್ತಾ ಇದೀವಿ. ಬೇರೆಯವ್ರನ್ನ ಕೇಳ್ತಿದ್ರಿ ನೀವು ಪ್ರತಿ ಹಂತದಲ್ಲೋ. ಆಮೇಲೆ ಹೇಳ್ತಾರೆ ಪ್ರೊಸೀಜರ್ ಲ್ಯಾಪ್ಸ್ ಮಾಡ್ತಾ ಇದ್ದಾರೆ ಅಂತ. ಕುಮಾರಸ್ವಾಮಿ ಅವ್ರ ವಿಚಾರದಲ್ಲೂ ಅದೇ ಕೇಳ್ತಿದ್ದಾರೆ. ಒಂದು ನಿಮಿಷ, ಪ್ರೊಸೀಜರ್ ಲ್ಯಾಪ್ಸ್ ಮಾಡ್ತಾ ಇದ್ದೀರಿ ಅಂತ ನೋಡಿ. ನೀವು ಪ್ರೊಸೀಜರ್ ಲ್ಯಾಪ್ಸ್ ಮಾಡಿದ್ರಿಂದ ಅದು ಇಲ್ಲಿವರೆಗೂ ಬಂದು ನಿಂತಿದೆ. ನೀವು 64 ಕೋಟಿ ಆಸ್ತಿ ಉಳಿಸ್ಕೊಳ್ಳಿಕ್ಕೆ 1 ಇಯರ್ ಹಿಂಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನು ಸಿಂಘಿ ಅಂತ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ಕರ್ಕೊಂಬರ್ತಾ ಇದ್ದೀರಿ. ಪಾಪ ನಿಮ್ಮ ಪಾರ್ಟಿಲಿರುವಂಥ ಸಾಕಷ್ಟು ಜನ ಅಡ್ವೊಕೇಟ್ಗಳಿದ್ದಾರೆ, ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆಂದ್ರೆ ನೀವು ಮಾಡಿರೋ ತಪ್ಪು ಗೊತ್ತಿದೆ ಅನ್ನೋ ಒಂದು ವಿಚಾರಕ್ಕೆ ಅವ್ರನ್ನ ಕರ್ಕೊಂಬರ್ತಾ ಇದ್ದಾರೆ. ಇನ್ನೊಂದು ಉಪಮುಖ್ಯಮಂತ್ರಿಗಳದ್ದು DCM DK ಶಿವಕುಮಾರ್ ಅವ್ರ ಕೇಸ್ ಬಗ್ಗೆ ಕೂಡ ಚರ್ಚೆಗೆ ಒಳಪಡಿಸ್ತೀವಿ. ಇದೊಂಚೂರು ಮುಗಿಸ್ಕೊಂಡು, ಮೂಡ ವಿಚಾರ ಮುಗಿಸ್ಕೊಂಡು, ಸುನಿಲ್ ಕುಮಾರ್ ಸರ್, ಸಾರಿ ನಿಮ್ನ ಇಷ್ಟೊತ್ತು ವೇಟ್ ಮಾಡಿಸೋದಕ್ಕೆ. ನನಗೆ ಪೊಲಿಟಿಕಲ್ ಡಿಸ್ಕಷನ್ ಅಲ್ಲಿ ನಿಮ್ಮನ್ನ ಇನ್ವಾಲ್ವ್ ಮಾಡೋದು ಬೇಡ ಅಂತಿತ್ತು. ಈಗ 17A ಬಗ್ಗೆನೇ ಇವತ್ತು ಕೂಡ ಬಹಳ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅಭಿಷೇಕ್ ಮನು ಸಿಂಘವಿ ಅವರು. ಬಟ್ ಯಾರ
ಮುಂದೆ ಈ ವಾದವನ್ನ ಮಂಡಿಸಿದ್ರು ಅದೇ ನ್ಯಾಯಮೂರ್ತಿಗಳು ಇದೇ ವಿಚಾರಕ್ಕೆ ತೀರ್ಪು ಕೊಟ್ಟಿದ್ದಾರೆ ಹಿಂದೆ. ಸೊ ಅದನ್ನೊಂಚೂರು ಸರಳವಾಗಿ ವಿವರಿಸಬಹುದಾ ವೀಕ್ಷಕರಿಗೆ? ಎಸ್ ಮೇಡಮ್, 17A ಅಂಡರ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಏನಕ್ಕೆ ಅಂದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ ತನಿಖೆ ಮಾಡಬೇಕು ಅಥವಾ FIR ರಿಜಿಸ್ಟ್ರೇಷನ್ ಮಾಡಬೇಕು, ತನಿಖೆಯನ್ನು ಶುರು ಮಾಡಬೇಕು ಅನ್ನೋದಾದ್ರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಒಂದು ಸ್ಯಾಂಕ್ಷನ್ ಅನ್ನು ಕೊಡಬೇಕಾಗ್ತದೆ. ದಟ್ ಈಸ್ 2018 ನಲ್ಲಿ ಅರುಣ್ ಜೇಟ್ಲಿ ಅವರು ಬಹಳಷ್ಟು ಸುದೀರ್ಘವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿ ಅದನ್ನ ಅಮೆಂಡ್ಮೆಂಟ್ ಅನ್ನ ತಂದ ನಂತರ ಪಬ್ಲಿಕ್ ಸರ್ವೆಂಟ್ ಇರುವಂತ ಪ್ರೊಟೆಕ್ಷನ್, ಇದೇ ನ್ಯಾಯಮೂರ್ತಿಗಳು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇದು ಬರೀ ಪೊಲೀಸ್ ಠಾಣೆ ಅಥವಾ ಲೋಕಾಯುಕ್ತದಲ್ಲಿ ಏನಾದ್ರು ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ಅಥವಾ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ FIR ಮಾಡಿ ಅಂತ ಹೇಳುವಂತ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಕೋರ್ಟ್ ಕೂಡ, ನ್ಯಾಯಾಲಯದಲ್ಲೂ ಕೂಡ ಹೋಗಿ ಏನಾದ್ರು ಪ್ರೈವೇಟ್ ಕಂಪ್ಲೇಂಟ್ ಅಂಡರ್ 156(3) ನಲ್ಲಿ ಏನಾದ್ರು ಅಥವಾ 156(3) ನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿ ಡೈರೆಕ್ಷನ್ ಹೋದಾಗ ಇಟ್ ಶುಡ್ ಬಿ ಅಕಂಪನಿಡ್ ಬೈ ಎ ಸ್ಯಾಂಕ್ಷನ್. ಅದನ್ನೇ ಹೇಳ್ತಾರೆ. ವಿತೌಟ್ ಸ್ಯಾಂಕ್ಷನ್ ಇವನ್ ನ್ಯಾಯಾಧೀಶರು ಕೂಡ ಇನ್ವೆಸ್ಟಿಗೇಷನ್ ಅಂಡರ್ 17A ಕೊಡ್ಲಿಕ್ಕೆ ಬರುವುದಿಲ್ಲ ಕಾನೂನಾತ್ಮಕವಾಗಿ. ಹಾಗಾಗಿ ಅಬ್ರಾಮ್ ಅವರು ಲೋಕಾಯುಕ್ತ ಆಫೀಸ್ಗೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನ್ಯಾಯಾಲಯದಲ್ಲೂ ಕೂಡ ಹೋಗಿ ಅರ್ಜಿಯನ್ನ ಕೊಟ್ಟಿದ್ದಾರೆ. ಬಟ್ ನ್ಯಾಯಾಧೀಶರು ಅದನ್ನ ಸ್ಯಾಂಕ್ಷನ್ ಬೇಕಲ್ಲ, ಸ್ಯಾಂಕ್ಷನ್ ಇಲ್ಲ ಅಂದ್ರೆ ತನಿಖೆ ಕೂಡ ಅದನ್ನ ಆದೇಶ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಚಾಲೆಂಜ್ ಮಾಡ್ಕೊಂಡು ಗವರ್ನರ್ ಮುಂದೆ ಹೋದ್ರು, ಗವರ್ನರ್ ಮುಂದೆ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಗವರ್ನರ್ ಅವ್ರು ಏನ್ ಮಾಡ್ತಾರೆ, ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡ್ ಏನಿದೆ, ನಾನು ಸಾಕಷ್ಟು ಮೆಟೀರಿಯಲ್ ಗಳನ್ನ ನೋಡಿದ್ದೀನಿ, ನನ್ನ ಪರವಾಗಿ ಒಂದು ಇಟ್ ಈಸ್ ಎ ಪ್ರೈಮಾ ಫೇಸಿ ಕೇಸ್ ಅಂತ ಹೇಳಿ ಸ್ಯಾಂಕ್ಷನ್ ಅನ್ನ ಕೊಟ್ಟಿದ್ದಾರೆ. ಒಂದು 7 to 8 pages ಒಂದು ವೆರಿ ಶಾರ್ಟೆಸ್ಟ್ ಸ್ಯಾಂಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ಆ ಸ್ಯಾಂಕ್ಷನ್ ಆರ್ಡರ್ ಅಲ್ಲಿ ಅನೇಕ ಲೂಪ್ ಹೋಲ್ಸ್ ಇದೆ, ಅನೇಕ ವಿಚಾರಗಳನ್ನ ಅಭಿಷೇಕ್ ಮನು ಸಿಂಘ್ವಿ ಅವರು ಸುದೀರ್ಘವಾಗಿ ಒಂದೊಂದೇ ಎಳೆಯಾಗಿ ಬಿಡಿಸ್ತಾ ಬಂದ್ರು. 1 ವರ್ಷ ಅವ್ರೇನ್ ತಗೊಂಡ್ರು ಅಂದ್ರೆ, ಆಗ್ಲೇ ನಮ್ಮ ಸ್ನೇಹಿತರು ಸಮೀರ್ ಅವ್ರು ಹೇಳ್ದಂಗೆ, ಒಂದೇನಂದ್ರೆ ಇಟ್ ಈಸ್ ಎ ಪೊಲಿಟಿಕಲ್ ಕಾನ್ಸ್ಪಿರಸಿ ಅಂತ ತಗೊಂಡ್ ಬರ್ತಾ ಇದ್ರು. ಅನೇಕ ರಾಜ್ಯ ಸರ್ಕಾರಗಳಿಗೆ, ಇವನ್ ಸುಪ್ರೀಂ ಕೋರ್ಟ್ ಹೇಳಿದೆ, ವೆಸ್ಟ್ ಬೆಂಗಾಲ್ ಆಗ್ಬೋದು, ಕೇರಳನಲ್ಲಿ ಆಗ್ಬೋದು, ತಮಿಳುನಾಡಲ್ಲಿ ಆಗ್ಬೋದು, ಎಲ್ಲೋ ಗವರ್ನರ್ ಅನ್ನು ಉಪಯೋಗಿಸ್ಕೊಂಡು ಮುಖ್ಯಮಂತ್ರಿಗಳ ಮೇಲೆ ಯಾವ್ದಾದ್ರು ಒಂದು ಆಪಾದನೆ ಬಂದಾಗ ಅದನ್ನ ಗವರ್ನರ್ ಆಫೀಸ್ ಉಪಯೋಗಿಸ್ಕೊಂಡು ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟು ಅಥವಾ ಅವ್ರ ಮೇಲೆ ಹೆಚ್ಚಿನ ಪ್ರಭಾವ ತಂದು ಸರ್ಕಾರ ಬೆಳೆಸಲಿಕ್ಕೆ ಮಾಡ್ತಿರೋ ಒಂದು ಸ್ಟ್ರಾಟಜಿ ಮತ್ತು ಒಂದು ಕಾನ್ಸ್ಪಿರಸಿ ಅಂತ ಕೂಡ ಹೇಳಿದ್ರು. ಎರಡನೇದಾಗಿ ಹೇಳಿದ್ರು, ಇಟ್ ಲ್ಯಾಕ್ಸ್ ಅನ್ ಅಪ್ಲಿಕೇಶನ್ ಆಫ್ ಮೈಂಡ್. ಸ್ಯಾಂಕ್ಷನ್ ನಲ್ಲಿ ಕಂಪ್ಲೇಂಟ್ ಬಂದು ಕಂಪ್ಲೇಂಟ್ ಕೊಡ್ತಾರೆ, ಲೋಕಾಯುಕ್ತ ಆಫೀಸ್ ಹೋಗ್ತಾರೆ, ಇನ್ನಿಬ್ಬರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ, ಮೂರನ್ನು ಸೇರಿ ನೀವು ಸ್ಯಾಂಕ್ಷನ್ ಕೊಡ್ತೀರಿ ಅನ್ನೋದಾದ್ರೆ ಒಬ್ಬರ ಪ್ರಕರಣದಲ್ಲಿ ಮಾತ್ರ ನೀವು CM ಅವ್ರಿಗೆ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ, ಇನ್ನಿಬ್ಬರು ಪ್ರಕರಣದಲ್ಲಿ CM ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡೋದಿಲ್ಲ. ಹಾಗಾಗಿ CM ಕೂಡ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಇದೆಯಲ್ಲ, ಡಿಫೆಂಡ್ ಮಾಡ್ಕೋಬೇಕಲ್ಲ, ಇಬ್ಬರು ಪ್ರಕರಣ ಏನಿದೆ, ಇಬ್ಬರು ಅಲಿಗೇಷನ್ ಏನಿದೆ CM ಅವ್ರ ಮೇಲೆ ಅಂತ ಹೇಳಿ ಮೂರನ್ನೂ ಸೇರಿ ನೀವು ಸ್ಯಾಂಕ್ಷನ್ ಒಟ್ಟು ಗುಡಿಸಿ ನೀವು ಸ್ಯಾಂಕ್ಷನ್ ಕೊಟ್ಬಿಟ್ಟಾಗ ಇಟ್ ಡಸ್ ನಾಟ್ ಫಾಲ್ ವಿತ್ ಇನ್ ದ ಲೀಗಲ್ ಡೊಮೈನ್. ಸುನಿಲ್ ಕುಮಾರ್ ಸರ್, ಇದ್ರ ಬಗ್ಗೆನೇ ಭಾಸ್ಕರ್ ರಾವ್ ಅವ್ರಿಗೂ ಒಂದಷ್ಟು ಅಬ್ಜೆಕ್ಷನ್ ಇದೆ, ಹಾಗೆ ಸಮೀವುಲ್ಲಾ ಸರ್ ಕೂಡ ಒಂದಷ್ಟು ಏನೋ ಪಾಯಿಂಟ್ಸ್ ಆಡ್ ಆನ್ ಮಾಡೋರಿದ್ದಾರೆ. ಭಾಸ್ಕರ್ ರಾವ್ ಸರ್, ನೋಡಿ, ಪೊಲಿಟಿಕಲ್ ಆಂಗಲ್ ಅಂತ ಸುನಿಲ್ ಕುಮಾರ್ ಜಿ ಮತ್ತೆ ಸಮೀವುಲ್ಲಾ ಜಿ ಕೂಡ ಅವರು ಹೇಳಿದ್ರಲ್ಲ, ಯು ಗೋ ಬ್ಯಾಕ್ ಅಂಡ್ ಸಿ ಹಿಸ್ಟಾರಿಕಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟು ಗೌರ್ಮೆಂಟ್ಸ್ಗೆ ಡಿಸ್ಟೆಬಲೈಸ್ ಮಾಡಿ ಸರ್ಕಾರ ಬೀಳಿಸಿದೆ, ಕಾಂಗ್ರೆಸ್ ಪಾರ್ಟಿ ಎಷ್ಟು ಜನ ಸರ್ಕಾರಕ್ಕೆ ಬೀಳಿಸಿದೆ ಅಂತ.